ಕೇಳುಗರೆ, ನಿಮಗೆಲ್ಲರಿಗೂ ಸಸ್ನೇಹ ನಮಸ್ಕಾರಗಳು. ನಮ್ಮ ಈ ವರ್ಷದ 7ನೇ ವಾಚನ ಮಾಲಿಕೆ ಅಂದರೆ 2026ರ ಪರಿಚಯದ ಕರಡು. 7ನೇ ಮಾಲಿಕೆಯ ವಿಶೇಷತೆ ವರ್ತಮಾನದ ಸಕ್ರಿಯ ಲೇಖಕರು. ನಮ್ಮ ಕನ್ನಡ ಪುಸ್ತಕ ಪರಿಚಯ ಪಾಡ್ಕಾಸ್ಟಿನ 6ನೇ ವಾಚನ ಮಾಲಿಕೆಯ ಅದ್ಭುತ ಯಶಸ್ಸಿನ ನಂತರ ನಾವು ಈಗ ಮತ್ತೊಂದು ಹೊಸ ಮತ್ತು ಅತ್ಯಂತ ವಿಶಿಷ್ಟವಾದ ಮಾಲಿಕೆಯೊಂದಿಗೆ ನಿಮ್ಮೆದುರು ಬರಲು ಸಿದ್ಧರಾಗಿದ್ದೇವೆ. ಕಳೆದ ವರ್ಷದ ಮಾಲಿಕೆಯಲ್ಲಿ ಕನ್ನಡ ಸಾಹಿತ್ಯಕ್ಕೆ ಮಹಿಳಾ ಲೇಖಕಿಯರ ಅನನ್ಯ ಕೊಡುಗೆಯನ್ನು ವಿಶೇಷವಾಗಿ ಪರಿಚಯಿಸಿದ್ದೆವು. ಈ ಮೂಲಕ ಕನ್ನಡ ಸಾಹಿತ್ಯದ ದೀರ್ಘಕಾಲದ ಚರಿತ್ರೆಯಲ್ಲಿ ಅರಳಿದ ವಿಭಿನ್ನ ಆಯಾಮಗಳನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೆವು. ನಾವು ಈ ವರ್ಷದ ಮಾಲಿಕೆಯಲ್ಲಿ ಪ್ರಸ್ತುತ ಕನ್ನಡ ಸಾಹಿತ್ಯದಲ್ಲಿ ಸಕ್ರಿಯರಾಗಿರುವ ವರ್ತಮಾನ ಕಾಲದ ಪುರುಷ ಲೇಖಕರ ಕೃತಿಗಳನ್ನು ಪರಿಚಯಿಸಲು ಯೋಜಿಸಿದ್ದೇವೆ. ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಅಂದರೆ ಕಾದಂಬರಿ, ಸಣ್ಣಕತೆ, ಅಂಕಣ, ಬರಹ, ಪ್ರಬಂಧ ಇವುಗಳಲ್ಲಿ ದೊಡ್ಡ ಹೆಸರು ಮಾಡಿರುವ ಹಾಗೂ ಇಂದಿನ ಕನ್ನಡ ಸಮಾಜದ ಸಂಕೀರ್ಣತೆಗಳು, ಆಧುನಿಕ ಜೀವನ ಶೈಲಿ ಹಾಗೂ ಸಮಕಾಲೀನ ಜಗತ್ತಿನ ವಿದ್ಯಮಾನಗಳನ್ನು ಅತ್ಯಂತ ಸೊಗಸಾಗಿ ವಿಭಿನ್ನ ಶೈಲಿಯಲ್ಲಿ ಚಿತ್ರಿಸಿರುವ ಕೆಲವು ಪ್ರಮುಖ ಲೇಖಕರ ಪುಸ್ತಕಗಳನ್ನು ಪರಿಚಯಿಸಲಿದ್ದೇವೆ. ಈ ಮಾಲಿಕೆಯ ಉದ್ದೇಶ ಏನೆಂದರೆ ಕನ್ನಡ ಸಾಹಿತ್ಯದ ಇಂದಿನ ಓಟ ಹೇಗಿದೆ, ನಮ್ಮ ಸುತ್ತಲಿನ ಜಗತ್ತನ್ನು ಇಂದಿನ ಕನ್ನಡದ ಬರಹಗಾರರು ಹೇಗೆ ಗ್ರಹಿಸುತ್ತಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ. ಅಷ್ಟೇ ಅಲ್ಲ, ಈ ಪರಿಚಯದ ಮೂಲಕ ನಮ್ಮ ಕೇಳುಗರು ವರ್ತಮಾನದ ಕನ್ನಡದ ಸಾಹಿತ್ಯದ ಒಳನೋಟಗಳನ್ನು ಕಂಡುಕೊಂಡು ಆ ಪುಸ್ತಕಗಳನ್ನು ಕೊಂಡು ಓದುವಂತೆ ಪ್ರೇರೇಪಿಸುವುದು ನಮ್ಮ ಮುಖ್ಯ ಉದ್ದೇಶ. ಹಾಗಾಗಿ ಕನ್ನಡ ಪುಸ್ತಕ ಪರಿಚಯದ 7ನೇ ಮಾಲಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಪ್ರತಿ ವಾರವೂ ಹೊಸ ವಿಮರ್ಶೆಗಳೊಂದಿಗೆ ನಿಮ್ಮನ್ನು ತಲುಪಲು ನಾವು ಉತ್ಸುಕರಾಗಿದ್ದೇವೆ. ನಮ್ಮ ಪಾಡ್ಕಾಸ್ಟಿನ ಕುರಿತು ನಿಮ್ಮ ಅಭಿಪ್ರಾಯಗಳಿದ್ದರೆ ಖಂಡಿತ ತಿಳಿಸಿ. ನಿಮ್ಮ ಸಹಕಾರ ನಮ್ಮ ಈ ಪಯಣಕ್ಕೆ ನಿರಂತರ ಶಕ್ತಿಯಾಗಿದೆ. ಈ ಮಾಸದ ಅಂದರೆ ಜನವರಿ ತಿಂಗಳಿನ ಲೇಖಕರು ಜೋಗಿ, ಜಾನಕಿ, ಎಚ್ ಗಿರೀಶ್ ರಾವ್, ಸತ್ಯವ್ರತ ಹೀಗೆ ವಿವಿಧ ಅಂಕಿತ ನಾಮಗಳ ಮೂಲಕವೇ ಓದುಗರನ್ನು ಸೆಳೆದಿರುವ ಗಿರೀಶ್ ರಾವ್ ಹತ್ವಾರ್ ಅವರು. ವೃತ್ತಿಯಲ್ಲಿ ಪತ್ರಕರ್ತರಾಗಿರುವ ಜೋಗಿ ಅವರು ಹುಟ್ಟಿದ್ದು 1965 ನವೆಂಬರ್ 16ರಂದು. ಮೂಲತಃ ಸೂರತ್ಕಲ್ ಸಮೀಪದ ಹೊಸಬೆಟ್ಟು ಊರಿನವರಾದ ಇವರು ಪ್ರಸ್ತುತ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಹಾಯ್ ಬೆಂಗಳೂರು ವಾರಪತ್ರಿಕೆಯಲ್ಲಿ ರವಿ ಕಾಣದ್ದು, ಜಾನಕಿ ಕಾಲಂ, ಅಂಕಣಗಳ ಬರಹಗಳ ಮೂಲಕ ಓದುಗರಿಗೆ ಪರಿಚಯವಾದ ಜೋಗಿ ಅವರು ಪ್ರಸ್ತುತ ಕನ್ನಡ ಪ್ರಭ ದಿನಪತ್ರಿಕೆಯಲ್ಲಿ ಪುರವಾಣಿ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪತ್ರಿಕೋದ್ಯಮ ವೃತ್ತಿ ಜೊತೆಗೆ ಸಾಹಿತ್ಯ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಇವರು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ನದಿಯ ನೆನಪಿನ ಹಂಗು, ಯಾಮಿನಿ, ಚಿಟ್ಟೆ ಹೆಜ್ಜೆ ಜಾಡು, ಹಿಟ್ ವಿಕೆಟ್, ಊರ್ಮಿಳಾ, ಮಾಯಾ ಕಿನ್ನರಿ, ಗುರುವಾಯನಕೆರೆ, ದೇವರ ಹುಚ್ಚು, ಚಿಕ್ಕಪ್ಪ, ಚೈತ್ರ ವೈಶಾಖ ವಸಂತ, ಎಲ್ಲಾನೂ ಮಾಡುವುದು ಹೊಟ್ಟೆಗಾಗಿ, ವಿರಹದ ಸಂಕ್ಷಿಪ್ತ ಪದಕೋಶ, ಬೆಂಗಳೂರು, ಬಿ ಕ್ಯಾಪಿಟಲ್, ಸೀಳುನಾಲಿಗೆ, ಜೋಗಿ ಕತೆಗಳು, ಕಾಡು ಹಾದಿಯ ಕತೆಗಳು, ರಾಯಭಾರದ ರಹಸ್ಯ ರಾತ್ರಿ, ಜರಾಸಂಧ, ಸೂಫಿ ಕತೆಗಳು, ಕಥಾ ಸಮಯ, facebook.com, ಮಾನಸ ಜೋಶಿ, ನಾಳೆ ಬಾ, ಅಶ್ವತ್ಥಾಮನ್, ಆಸ್ಕ್ ಮಿಸ್ಟರ್ ಜೋಗಿ ಕಾಲಂ, ನೋಟ್ಬುಕ್, ಹಸ್ತಿನಾವತಿ ಹೀಗೆ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ವಡ್ಡರ್ಸೆ ರಘುರಾಮ ಶೆಟ್ಟಿ ಪತ್ರಿಕೋದ್ಯಮ ಪ್ರಶಸ್ತಿ ಸೇರಿದಂತೆ ಹಲವಾರು ಪುರಸ್ಕಾರಗಳು ಸಂದಿವೆ. ಬನ್ನಿ ಇವರ ಕೆಲವು ಕೃತಿಗಳ ಪರಿಚಯ ಮಾಡಿಕೊಳ್ಳೋಣ ಈ ಮಾಸದ ಕನ್ನಡ ಪುಸ್ತಕ ಪರಿಚಯದಲ್ಲಿ. ಧನ್ಯವಾದಗಳು.